ಮಲ್ಲಪ್ಪ ಜೊತೆ ಅವರು ಒಂದು ಮಾತು ನಿಮ್ಮ ಮುಂದೆಗೆ, ರೈಟ್ ಟು ಎಂಪ್ಲಾಯ್ಮೆಂಟ್. ಯಾರು ಡಿಗ್ರಿ ಆಗಿದ್ದಾರ, ಯಾರು ನಿರುದ್ಯೋಗಿದ್ದಾರ, ಅವ್ರಿಗೆಲ್ಲರಿಗೂ ಹಕ್ಕು ಕೊಟ್ಟರೆ ಹೆಂಗಪ್ಪ ಉದ್ಯೋಗದ ಅನ್ನೋ ಚರ್ಚೆ ಇವತ್ತು ಹುಟ್ಟಾಕಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಇದು ದೊಡ್ಡ ಕನಸು ರೀ ಅದು. ಮತ್ತು ಈ ದೇಶದ ಪ್ರತಿ ಯುವಕನ ಕನಸು. ಯಾಕೆ ಅವ್ನು ಬದುಕಬೇಕಾಗ್ಯದ, ಬಾಳ್ವೆ ಮಾಡಬೇಕಾಗ್ಯದ, ತನ್ನದೇ ಅಂತ ಮನೆ ಕಟ್ಟಬೇಕಾಗ್ಯದ, ತನ್ನದೇ ಅಂತ ಖುಷಿ ಸಂತೋಷ ಪಡಬೇಕಾಗ್ಯದ. ಅದಕ್ಕೆಲ್ಲ ಮುಖ್ಯ ಬೇಕಾಗಿದ್ದು ಹಣ, ಅದಕ್ಕೆ ಬೇಕಾಗಿದ್ದು ಉದ್ಯೋಗ. ಅದನ್ನು ಹಕ್ಕ ಮಾಡಿದರೆ ಹೆಂಗಪ್ಪ? ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಹಂಗೆ ಎಂಪ್ಲಾಯ್ಮೆಂಟ್ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಇಂದು ನಾಳೆ ಘೋಷಣೆ ಆದರೂ ಆಗ್ಬೋದು. ನೀವು ನಮ್ಮನ್ನು ಆರಿಸ್ತಂದ್ರೆ ನಾವು ನಿಶ್ಚಿತವಾಗಿ ಇದನ್ನು ಮಾಡ್ತೀವಿ ಅಂತೇಳಿ. ನಿಜವಾಗಿ ಇದು ಸಾಹಸದ ಕೆಲಸ. ಇಲ್ಲಿವರೆಗೆ ನಮ್ಮ ಮೋದಿಜಿಯವರು ಅನೇಕ ಸ್ಕೀಮ್ಗಳನ್ನು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅವು ಎಷ್ಟು ಮಟ್ಟಿಗೆ ಅನುಷ್ಠಾನಗೊಂಡಾವ, ಏನು ಎಂತ ಎಲ್ಲಿದಾವ, ಯಾವ ರೂಪದಾಗ ಅದಾವ, ಅದ್ರ ಬಗ್ಗೆ ಅವ್ರಿಗೆ ಸಾಕಷ್ಟು ಹೇಳಿ ಕೊಡ್ತಾರೆ. ನಮ್ಮಲ್ಲಿ 25 ಕೋಟಿ ಬಡವರನ್ನು ಮಧ್ಯಮ ಮತ್ತು ಏನಪ್ಪ ಒಂದು ಗಾತ್ರದಲ್ಲಿ, ಅಂದರೆ ಮಧ್ಯಮ ವರ್ಗದಲ್ಲಿ ತಂದು ನಿಲ್ಲಿಸಿದ್ದೀವಿ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ ಇವತ್ತು. ಆದರೆ ವಾಸ್ತವವಾಗಿ ಅದು ನಮ್ಮ ಕಾಣ್ತಾ ಇಲ್ಲ. 25 ಕೋಟಿ ಅಂದರೆ 27 25 ಕೋಟಿ ಜನ ಹೋದ್ರೆ ಇನ್ನು ಬರೀ 200 ಕೋಟಿ ಜನ ಅಷ್ಟೇ ಈ ದೇಶದಲ್ಲಿ ಬಡವರದಾರ. ಯಾವುದೋ ಒಂದು ಅಂತಾರಾಷ್ಟ್ರೀಯ ಒಂದು ನಿಯಮ ಅಂತಂದು ಏನು ಹೇಳ್ತಾ ಇದ್ದಾರೆ. ಅದು ಏನು ಮಾಡ್ತಾ ಇದ್ದಾರೆ, ಎಂತ ಹೆಂಗೆ, ಅದು ನೀತಿ ಆಯೋಗ ವಿವರಿಸ್ಬೇಕಷ್ಟೆ. ಆದರೆ ವಾಸ್ತವವಾಗಿ ಅದು ಸತ್ಯ ಇಲ್ಲ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗ್ತಾ ಇದೆ. ಬಡತನ ಇಲ್ಲದ, ನೋವು ಇಲ್ಲದ, ಸಂಕಟ ಇಲ್ಲದ, ಎಜುಕೇಷನ್ ಎಲ್ಲರೂ ಸಿಗ್ತಾ ಇಲ್ಲ, ಬದುಕು ಕಷ್ಟ ಆಗ್ತದೆ ದಿನ ದಿನಕ್ಕೆ. ಎಲ್ಲ ಉದ್ಯೋಗಗಳದ್ದು ಇಲ್ಲವೇ ಇಲ್ಲ. ಸರ್ಕಾರದಲ್ಲಿ ಖಾಲಿ ಇದ್ದಂಥ, ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ಖಾಲಿ ಇದ್ದಂಥ ಹುದ್ದೆಗಳು ಸಹ ತುಂಬ್ತಾ ಇಲ್ಲ. ಅದು ತುಂಬಿಸ್ಕೊಂಡು ಅವ್ರಿಗೆ ಪೇಮೆಂಟ್ ಕೊಡೋ ಶಕ್ತಿ ಇವತ್ತು ನಮ್ಮ ಸರ್ಕಾರಕ್ಕಿಲ್ಲ. ಅಂದಾಗ ಇವ್ರು ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ. ಇವತ್ತಿನ ನಮ್ಮ ಮೋದಿಜಿಯವ್ರ ಸರ್ಕಾರ ಆದರೂ ಘೋಷಣೆಗಳ ಮೇಲೆ ಘೋಷಣೆ, ಶಿಲಾನ್ಯಾಸ, ಅದು ಈಗ ನಾವು ನೋಡ್ತಾ ಇದ್ದೀವಿ. ನಾವು ಪ್ರತಿದಿನವೂ ನೋಡ್ತಾ ಇದ್ದೀವಿ. ಎಲೆಕ್ಷನ್ ಬಂತು ಜೋರ್ದಾರಾಗಿ. ಇನ್ನೂ 2014 ಮಾತ್ರ ಇವತ್ತು ಮಾತಾಡ್ತಾ ಇದ್ದಾರೆ. ನಾನು ಬಡತನದಲ್ಲಿದ್ದೆ, ನಾನು ನೋವು ಉಂಡಿದ್ದೀನಿ, ನಾನು ಇನ್ನೊಬ್ಬರ ಮನೆಯಲ್ಲಿ ಬದುಕಿದ್ದೀನಿ, ಕಿಶೆಯಲ್ಲಿ ಒಂದು ಪೈಸೆಲ್ಲ ಬದುಕಿದ್ದೀನಿ, ಊರು ಅಡ್ಡಾಡಿದ್ದೀನಿ, ನನ್ನ ಪರಿವಾರ ಈ ಭಾರತ 41 ಕೋಟಿ ಅಂತ ಹೇಳಿದರು. ಈ 10 ವರ್ಷದಲ್ಲಿ ಏನು ಮಾಡಿದ್ರಿ ಇವರಿಗೆಲ್ಲ? ನೀವು ಅನುಭವಿಸಿದ ಬಡತನಕ್ಕೆ ಪರಿಹಾರ ಏನು ನೀಡಿದ್ರಿ? 5 kg ಅಕ್ಕಿ ಮತ್ತು ಒಂದು 6,000 ರೂಪಾಯಿ ಕೊಟ್ಟರೆ ಮುಗಿದೋಗ್ಬಿಡ್ತಾ. ಉದ್ಯೋಗ ಸೃಷ್ಟಿ ಬೇಕಲ್ರಿ. ಉದ್ಯೋಗ ಸೃಷ್ಟಿ ಮಾಡಿದ್ರೆ ಎಷ್ಟು ಮಾಡಿದ್ರು ಉದ್ಯೋಗ? ಸ್ವತಃ ನೀವೇ ಹೇಳ್ಕೊಂಡಿದ್ದು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತೇಳಿ. ಇವತ್ತು 20 ಕೋಟಿ ಇರ್ತಿದ್ದು ನೀವು ಕೊಟ್ಟಿದ್ರ. ಇವತ್ತು ರಿಜಿಸ್ಟರ್ಡ್ ಬೇರೋಜ್ಗಾರ್ ಅಂದರೆ ನಿರುದ್ಯೋಗಿಗಳು ಎಷ್ಟಿದಾರಪ್ಪ ಅಂತಂದ್ರೆ ಡಿಗ್ರಿ ಆದಂಥವರು ರಿಜಿಸ್ಟರ್ಡ್ 20 ಕೋಟಿ ಇದ್ದಾರೆ. ಮತ್ತು ಇವತ್ತು ಅದು ಶಾಶ್ವತವಾಗಿ ಮುಗಿದೋಗ್ಬಿಡೋದು. ಇವತ್ತು ಎಲ್ಲರೂ ಇರ್ತಿದ್ರಿ. ಮೋದಿಯವರಪ್ಪ ನಮಗೆಲ್ಲರಿಗೂ ನಾಯಕ ಅನ್ನುವಂಥ ಒಂದು ಪ್ರಸಂಗ ಯುವ ಜನಾಂಗದಲ್ಲಿ ಮೂಡಿಬಿಡ್ತದೆ. ಆದರೆ ಇವತ್ತು ಅದು ಆಗಿಲ್ಲ. ಕೇವಲ ಉತ್ತರ ಪ್ರದೇಶದಲ್ಲಿ ಒಂದೂವರೆ ಕೋಟಿಗೂ ಮೇಲ್ಪಟ್ಟ ನಿರುದ್ಯೋಗಿಗಳಿದ್ದಾರೆ. ಬಿಹಾರದಲ್ಲೇ 80 ಲಕ್ಷ ನಿರುದ್ಯೋಗಿಗಳಿದ್ದಾರೆ. ಈಗ ಇಲ್ಲೆಲ್ಲದಕ್ಕೂ ಲೆಕ್ಕನೇ ಇಲ್ಲ, ಮಾಡಿಸುವಾಗಿಲ್ಲ. ಇದನ್ನು ಸಾಕಷ್ಟು 2014 ಬೇಗ ಮಾಡಿದ್ರಿ. CAG ರಿಪೋರ್ಟ್ ನೀವು ಹೊರಗೆ ತರ್ತಾನೆ ಇಲ್ಲ. ಅಂದಿನ CAG ಕಡೆಯಿಂದ ನೀವು ಉಪಕಾರ ಮಾಡಿಸ್ಕೊಂಡು ಸಾಕಷ್ಟು ಟೀಕೆ ಟಿಪ್ಪಣಿ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ರಿ. ಆದರೆ ಇವತ್ತು CAG ರಿಪೋರ್ಟ್ ಎಲ್ಲದ? ಜನಸಂಖ್ಯಾ ಒಂದೇನು ಕೌಂಟ್ ಸರ್ವೆ ಎಲ್ಲದ? ಜಾತಿ ಸರ್ವೆ ಎಲ್ಲದ? ನಾವು ಇವತ್ತು OBC ಅಂತ ಹೇಳ್ತಾ ಇದ್ರಿ, ಅದು ಎಲ್ಲದ? ಯಾವುದೂ ಮಾಡಲಿಲ್ಲ. ಜನಸಂಖ್ಯೆ ಕೌಂಟ್ ಮಾಡಲಿಲ್ಲ. ಇಂಥ ಸಂದರ್ಭದಲ್ಲೇ ಇಡೀ ದೇಶದಲ್ಲೇ ಇವತ್ತಿದ್ದಂಥ ಖಾಲಿ ಹುದ್ದೆಗಳನ್ನು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅವುಗಳು ತುಂಬರು ಸಾಕಷ್ಟು ಅನುಕೂಲ ಆಗ್ತದೆ ಬಡ ಜನರಿಗೆ, ಯುವಕರಿಗೆ. ಅದು ಯಾವುದೂ ಇಲ್ಲ. ಇವತ್ತು ಇಡೀ ದೇಶವನ್ನು ಸುತ್ತುತ್ತಿರುವಂಥ ರಾಹುಲ್ರವರು ಅವ್ರಿಗೆ ಅನುಭವಕ್ಕೆ ಬರ್ತಾ ಇದೆ. ಹೌದಪ್ಪ, ಎಷ್ಟೊಂದು ಹೋದಪ್ಪ ಏನು ಪಡ್ತಾನೆ, ಜನ ಎಷ್ಟು ರೊಚ್ಚಿಗೆದ್ದು ಹೋಗಿದ್ದಾರೆ, ಏನು ತೊಂದರೆಗಳಿದ್ದಾವೆ. ಇಲ್ಲಿವರೆಗೆ ನಿಮಗೆ ಗೊತ್ತದ, ನಮ್ಮಲ್ಲಿ ಯೋಜನಾ ಆಯೋಗ ಒಂದಿತ್ತು. ಹೀಗೆ ಅದು ನೀತಿ ಆಯೋಗ ಆಗ್ಯದ. ಯೋಜನಾ ಆಯೋಗದಲ್ಲಿ ಯಾರು ಇರ್ತಿದ್ರಪ್ಪ ಅಂದರೆ ಈ ದೇಶದ ಅರ್ಥತಜ್ಞರು, ರಾಜಕಾರಣಿಗಳಿಗಿಂತಲೂ ಹೆಚ್ಚಿಗೆ ಈ ಜನರ ಬಗ್ಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಅಭ್ಯಾಸ ಮಾಡಿದವರು ಇದ್ದರು. ಅವರ ಮಾತುಗಳನ್ನು ಕೇಳಿಕೊಂಡು ಯೋಜನಾ ಆಯೋಗದ ಮತ್ತು ಇವತ್ತು ನೀತಿ ಆಯೋಗದ ಮಾತನ್ನು ಕೇಳಿಕೊಂಡು ಇವರು ಪಾಲಿಸಿಗಳು ನಿರ್ಮಾಣ ಮಾಡ್ತಾಯಿದ್ರು.
ಹೀಗಾಗಿ ಅವ್ರು ಎಷ್ಟು ಮಟ್ಟಿಗೆ ಜನರೊಳಗೆ ಹೋಗ್ತಿದ್ರು, ಜನರ ಸಮಸ್ಯೆ ಏನಿತ್ತು ಗೊತ್ತಾಗ್ತಾ ಇಲ್ಲ. ಇವತ್ತು ಹಂಗೆ ಬಡತನ ಬೆಳೀತಾ ಹೋಯ್ತು. ಅದೇ ರೀತಿಯಾಗಿ ಸ್ವಚ್ಛ ನೀರಿನ ಪ್ರಾಬ್ಲಮ್ ಬೆಳೀತಾ ಹೋಯ್ತು, ಅನ್ಎಂಪ್ಲಾಯ್ಮೆಂಟ್ ಬೆಳೀತಾ ಹೋಯ್ತು, ಎಲ್ಲರೂ ಶಿಕ್ಷಣ ಸಿಗದಂಥ ಪರಿಸ್ಥಿತಿ ಬಂತು. ಈ ಯೋಜನಾ ಆಯೋಗ ಮತ್ತು ಇವತ್ತು ನೀತಿ ಆಯೋಗದಿಂದ ಇವತ್ತು ಈ ನೀತಿ ಆಯೋಗ ಇವತ್ತೆಲ್ಲ ಬಡತನ ಹೋಗ್ಯದ. 25 ಕೋಟಿ ಜನರ ಮೇಲೆ ಎಬ್ಸಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಲ್ಲವ್ರು ಹೇಳ್ತಾ ಇದ್ದಾರೆ. ಮೋದಿಜಿ ಹೋದ್ರೆ ಈ 85 ಕೋಟಿ ಜನ 5 ಕಿಲೋ ಅಕ್ಕಿ ನಿಲ್ಲುವುದು ಎಲ್ಲಿದೆ ಬಂದರು? ಯಾರು ಇವರು? ದುಡ್ಡಿಲ್ಲಾರ್ದನ್ನು ಕೊಡ್ತಾ ಇದ್ದೀರಿ, ಗ್ಯಾರಂಟಿ ಕೊಟ್ಟಿದ್ದೀರಿ, ಅನ್ನ ಬಾಕಿ ಕೊಟ್ಟಿದ್ದೀನಿ, ಅದು ಇದು ಹೇಳ್ತಾ ಇದ್ದೀರಿ.